ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಪೂರ್ಣ ಯೂಟ್ಯೂಬ್ ಚಾನಲ್. ಇದು ನನ್ನ ಸಂಡೇ ಆಫ್ಟರ್ನೂನ್ ವ್ಲಾಗ್. ನಾನು ಬ್ಯುಸಿ ಇದ್ದಿದ್ದ ಕಾರಣದಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಕಿಚನಿಗೆ ಬಂದೆ, ಏನಾದರೂ ಕೆಲಸ ಇದೆಯಾ ಮುಗಿಸ್ಕೊಳ್ಳೋಣ ಅಂತ. ಅಷ್ಟೊತ್ತಿಗೆ ವಾಶ್ ಮಾಡಿದ ಪಾತ್ರೆ ಎಲ್ಲ ತುಂಬ ಇತ್ತು ಜೋಡಿಸ್ಕೊಳ್ಳೋದು. ಸರಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಎತ್ತಿಟ್ಕೊತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಅಣ್ಣ ಬರ್ತಿದ್ದಾರೆ ಅಂತ ಹೇಳಿ ಕಾಲ್ ಬಂತು. ಅವ್ರು ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಿದ್ದೆ. ಅಷ್ಟೊತ್ತಿಗೆ ಅವ್ರು ಕೂಡ ಬಂದರು. ಇದು ನಮ್ಮ ಅಕ್ಕ ಪಾಪು, ಈಗ 4 ಮಂತ್ಸು. ಎಷ್ಟು ಕ್ಯೂಟಾಗಿದೆ ನೋಡಿ. ಒಂದು ಸ್ವಲ್ಪ ಕೂಡ ಅಳ್ತಿರ್ಲಿಲ್ಲ, ಹಠ ಮಾಡ್ತಿರ್ಲಿಲ್ಲ, ಎಲ್ಲರ ಹತ್ರನೂ ಹೋಗ್ತಿತ್ತು. ಚಂದು ಕೂಡ ಪಾಪು ಜೊತೆ ಆಟ ಆಡ್ಕೊಂಡಿದ್ರು. ಇನ್ನು ಇವನು ಬಂದು ನಮ್ಮ ಅಕ್ಕ ದೊಡ್ಡ ಮಗ. ಇನ್ನು ನಾನು ಕೂಡ ಪಾಪು ಜೊತೆ ಕೆಲವೊಂದು ಫೋಟೋಸ್ ತಗೊಂಡೆ. ಎಷ್ಟು ಕ್ಯೂಟಾಗಿ ಕ್ಯಾಮ್ರಾ ನೋಡ್ತಿದೆ ನೋಡಿ. ಇನ್ನು ಅವ್ರು ಕೂಡ ಹೊರಡ್ತೀನಿ ಅಂತ ಹೇಳಿ ಹೊರಟ್ರು. ಇನ್ನು ನಾನು ಕೂಡ ಕೆಳಗೆ ಹೋಗಿ ಮಾತಾಡಿ ಕಳಿಸ್ಕೊಟ್ಟು ಬಂದೆ. ಇನ್ನು ಮಾರ್ಕೆಟ್ಗೆ ಹೋಗ್ಬೇಕಿತ್ತು. ಸರಿ ಆಯಿತು ಅಂತ ಹೇಳಿ ನಾನು ಚಂದು ರೆಡಿಯಾಗಿ ಮಾರ್ಕೆಟ್ಗೆ ಹೊರಟ್ವಿ. ಆಲ್ರೆಡಿ ಸಂಜೆ ಆಗೋಗಿತ್ತು, ತುಂಬ ಲೇಟ್ ಆಗಿತ್ತು. ಮಾರ್ಕೆಟ್ ಓಪನ್ ಇರುತ್ತೋ ಇಲ್ಲವೋ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಯೂಶ್ವಲಿ ವೀಕ್ ಡೇಸಲ್ಲೇ ಹೋಗ್ತಿದ್ದಿದ್ದು. ಸರಿ ನೋಡೋಣ ಅಂತ ಹೇಳಿ ಹೊರಟ್ವಿ. ಫೈನಲಿ ಮಾರ್ಕೆಟ್ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಇವತ್ತೇನೋ ತುಂಬ ಜನ ಇದ್ದರು. ನಮಗೇ ಅರ್ಥ ಆಗಲಿಲ್ಲ, ಏನು ಇವತ್ತು ಏನಾದರೂ ಸ್ಪೆಷಲ್ ಇದೆಯಾ, ಇಷ್ಟೊಂದು ಜನ ಇದ್ದಾರಾ ಅಂತ ಹೇಳಿ. ತುಂಬಾ ಜನ ಇದ್ದರು, ಎಲ್ಲಿ ನೋಡಿದ್ರು ಫುಲ್ ಜನ. ಆಮೇಲೆ ಗೊತ್ತಾಯಿತು ಎವ್ರಿ ಸಂಡೇ ಇದೇ ಥರ ಜನ ಇರ್ತಾರೆ ಅಂತ. ಬಿಕಾಸ್ ನಾವು ಯಾವಾಗಲೂ ವೀಕ್ ಡೇಸ್ ಬರ್ತಿದ್ರಿಂದ ಅಷ್ಟೊಂದು ಜನ ಇರ್ತಿರ್ಲಿಲ್ಲ. ಇವತ್ತು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಸರಿ ಆಯಿತು ಅಂತ ಹೇಳಿ ಇನ್ನೆಲ್ಲ ಐಟಮ್ಸ್ ತೊಗೊಳ್ಳೋಣ ಅಂತ ಹೇಳಿ ಹೊರಟ್ವಿ. ನಾನು ಸೊಪ್ಪು ತೊಗೋಬೇಕಿತ್ತು, ಸೊಪ್ಪು ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ನಾವು ಸೊಪ್ಪು ಯಾವಾಗ್ಲೂ ಒಬ್ರ ಹತ್ರನೇ ತೊಗೊಳ್ಳೋದು. ಯಾವಾಗಲೂ ಹೋದ್ರೂ ಒಳ್ಳೆ ಕ್ವಾಲಿಟಿ ಇರೋದೇ ಕೊಡ್ತಾರೆ. ಸರಿ ಅಂತ ಹೋಗಿ ನೋಡಿದ್ರೆ ಅವ್ರ ಹತ್ರ ಸೊಪ್ಪೇ ಇರಲಿಲ್ಲ, ಎಲ್ಲನೂ ಖಾಲಿಯಾಗಿ ಹೋಗಿತ್ತು. ಆಮೇಲೆ ಅವರೇ ಬೇರೆಯವ್ರ ಹತ್ರ ನಮಗೆ ತರಿಸ್ಕೊಟ್ರು. ಸರಿ ಅಂತ ಹೇಳಿ ಸಬ್ಬಕ್ಕಿ ಸೊಪ್ಪೆಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಸಬ್ಬಕ್ಕಿ ಸೊಪ್ಪು ತೊಗೊಂಡೆ. ಕೊತ್ತಂಬರಿನೂ ಬೇಕಾಗಿತ್ತು, ಅದು ಕೂಡ ಬೇರೆಯವ್ರ ಹತ್ರನೇ ಕೊಡಿಸಿದ್ರು ನಮಗೆ. ಅವ್ರ ಹತ್ರ ಏನೂ ಇರಲಿಲ್ಲ ಅಂತ ಹೇಳಿ ಖಾಲಿಯಾಗಿತ್ತು ಅಂತ. ಇನ್ನು ಚಂದು ಒಬ್ಬರೇ ಎಲ್ಲ ಮಾರ್ಕೆಟಿಗೆ ಯೂಶ್ವಲಿ ಕಮ್ಮಿ ಬರೋದು. ಯಾಕಂದರೆ ಅವ್ರಿಗೆ ಏನೇ ಹೇಳಿದ್ರು ಅವ್ರು ಏನು ಕೊಟ್ಟರೆ ಅದು ಎತ್ಕೊಬಂದ್ಬಿಡ್ತಾರೆ. ಅದು ಕೊಳ್ತೋಗಿದ್ರು ಅಷ್ಟೇ, ಏನಾಗಿದ್ರು ಅಷ್ಟೇ, ಮತ್ತೆ ಬಂದು ಅದೇ ಕೊಟ್ಟಿದ್ದು ಅಂತ ವಾದ ಮಾಡ್ತಾರೆ. ಇನ್ನು ಬದನೇಕಾಯಿ ತುಂಬ ಪುಟ್ ಪುಟಾಣಿದು ಚೆನ್ನಾಗಿತ್ತು, ಅದು ಕೂಡ ತಗೊಂಡೆ. ಇನ್ನು ಮಾರ್ಕೆಟಿಂದ ನಾವೆಲ್ಲ ತಗೊಂಡು ಮುಗಿಸೋಷ್ಟರಲ್ಲಿ ರಾತ್ರಿನೇ ಆಗೋಗಿತ್ತು. ನನಗೆ ಯಾಕೋ ಮೋಮೋಸ್ ತಿನ್ನಬೇಕು ಅಂತ ಅನ್ನಿಸ್ತು. ಸರಿ ಅಂತ ಹೇಳಿ ಚಿಕನ್ ಮೋಮೋಸ್ ತಿನ್ನೋಣ ಅಂತ ಹೇಳಿ ಹೋಗಿ ಚಿಕನ್ ಮೋಮೋಸ್ ತಿಂದೆ. ಅದು ಮಧ್ಯಾಹ್ನನೇ ನನಗೆ ಕಬಾಬ್ ಮತ್ತು ಚಿಕನ್ ಫ್ರೈಡ್ ರೈಸ್ ಮಾಡಿಕೊಡು ಅಂತ ಹೇಳಿದರು. ಸರಿ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನು ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಚಿಕನ್ ಫ್ರೈಡ್ ರೈಸ್ ಕೂಡ ಎಲ್ಲನೂ ಬೇಗ ಬೇಗ ರೆಡಿ ಮಾಡಿ ಚಿಕನ್ ಫ್ರೈಡ್ ರೈಸ್ ಕೂಡ ಎಲ್ಲ ಮಾಡಿಕೊಂಡೆ. ಏನಿಲ್ಲ, ತುಂಬ ಸಿಂಪಲ್ಲಾಗಿ ಕಡಿಮೆ ಐಟಲ್ಲಿ ಮಾಡೋ ಅಂಥದ್ದು, ಬೇಗ ಆಗೋಯಿತು. ಚಿಕನ್ ಫ್ರೈಡ್ ರೈಸ್ ಆ್ಯಂಡ್ ಕಬಾಬ್ ರೆಸಿಪಿ ಎರಡರದ್ದು ನಾನು ರೆಸಿಪಿ ಶೇರ್ ಮಾಡ್ತೀನಿ, ಅದನ್ನು ಸಪ್ರೇಟಾಗಿ. ಇಷ್ಟ ಆದರೆ ನೀವು ಕೂಡ ಒಂದ್ಸರಿ ವಿಡಿಯೋ ನೋಡಿ ಮನೇಲಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಕಬಾಬ್ ಕೂಡ ಮ್ಯಾರಿನೇಟ್ ಮಾಡಿದ ರೆಡಿ ಇತ್ತಲ್ಲ, ಸರಿ ಬೇಗ ಬೇಗ ಕಬಾಬ್ ಕೂಡ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದು ಕೂಡ ಫ್ರೈ ಮಾಡಿಕೊಂಡೆ. ಫೈನಲಿ ಕಬಾಬ್ ಕೂಡ ರೆಡಿ ಆಯಿತು ಆ್ಯಂಡ್ ಚಿಕನ್ ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು. ತಗೊಂಡೋಗಿ ಚಂದು ಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ಅಂದರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್.